ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿಯೂ ಆರಂಭವಾಯಿತು ಸಮರಾಸ್ ಹೋಟೆಲ್. ಶುಚಿ ಮತ್ತು ರುಚಿಯಾದ ತಿಂಡಿಗೆ ಖ್ಯಾತಿ ಪಡೆದ ಸಮರಾಸ್ ಹೋಟೆಲ್, ಸಂದೀಪ್ ರೆಡ್ಡಿ ಮಾಲೀಕತ್ವದ ಸಮರಾಸ್ ಹೋಟೆಲ್ ಕಾರ್ಯಾರಂಭ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದಲ್ಲಿ ಭಾಗವಹಿಸಲು ಮನವಿ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಕಾರ್ಯಕ್ರಮ. ಗೌರಿಬಿದನೂರಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ವಿನಂತಿ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆ. ಸರ್ಕಾರದ ಯೋಜನೆಗಳ ಮಾಹಿತಿ ಸಾರ್ವಜನಿಕರಿಗೆ ತಲುಪಿಸಲು ಸೂಚನೆ. ವಾರ್ತೆಗಳ ವಿವರ. ಬಾಗೇಪಲ್ಲಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಈಗಾಗಲೇ ಉತ್ತಮ ಹೆಸರು ಗಳಿಸಿರುವ ಸಮರಾಸ್ ಹೋಟೆಲ್ ಇದೀಗ ಚಿಕ್ಕಬಳ್ಳಾಪುರದಲ್ಲಿಯೂ ಕಾರ್ಯಾರಂಭ ಮಾಡಿದೆ. ಇಂದು ನಡೆದ ಸರಳ ಉದ್ಘಾಟನೆಯಲ್ಲಿ ಹೋಟೆಲ್ ಮಾಲೀಕ ಸಂದೀಪ್ ರೆಡ್ಡಿ ಹೋಟೆಲ್ ಬಗ್ಗೆ ಮಾತನಾಡಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಶುಚಿ ಮತ್ತು ರುಚಿಯಾಗಿರುವ ತಿಂಡಿ ಅಥವಾ ಊಟ ಮಾಡಲು ಒಂದು ಹೋಟೆಲ್ ಸರಿಯಾಗಿಲ್ಲ ಅನ್ನೋ ಬೇಸರ ಇದೆಯಾ? ಇದೀಗ ಅಂತಹ ಅಸಮಾಧಾನಕ್ಕೆ ಇನ್ನು ಮುಂದೆ ಬೀಳಲಿದೆ ಕಡಿವಾಣ. ಯಾಕೆ ಅಂತೀರಾ? ಚಿಕ್ಕಬಳ್ಳಾಪುರದಲ್ಲಿ ಇದೀಗ ಸಮರಾಸ್ ಹೋಟೆಲ್ ಕಾರ್ಯಾರಂಭವಾಗಿದೆ. ಹೌದು, ಬಾಗೇಪಲ್ಲಿ ಸೇರಿದಂತೆ ಇತರ ಕಡೆಗಳಲ್ಲಿ ಉತ್ತಮ ಗುಣಮಟ್ಟದ ತಿಂಡಿ ಊಟಕ್ಕಾಗಿ ಖ್ಯಾತಿ ಪಡೆದಿರುವ ಸಮರಾಸ್ ಹೋಟೆಲ್ ಇದೀಗ ಚಿಕ್ಕಬಳ್ಳಾಪುರಕ್ಕೆ ಕಾಲಿಟ್ಟಿದ್ದು, ಇದು ಚಾಲನೆಗೊಳ್ಳುವ ಜೊತೆಗೆ ಒಂದು ದಿನ ಹೋಟೆಲ್ಗೆ ಭೇಟಿ ನೀಡುವ ಎಲ್ಲ ಗ್ರಾಹಕರಿಗೂ ಉಚಿತ ಊಟ ತಿಂಡಿ ವಿತರಿಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ 44ರ ಡಿಮಾರ್ಟ್ಗೆ ಹೊಂದಿಕೊಂಡಂತೆ ಇರುವ ವಿಶಾಲ ಜಾಗದಲ್ಲಿ ನಿರ್ಮಾಣವಾಗಿರುವ ಸಮರಾಸ್ ಹೋಟೆಲ್ ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ. ಸಮರಾಸ್ ಗ್ರೂಪ್ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಕಡೆಗಳಲ್ಲಿಯೂ ಒಂದೇ ರೀತಿಯ ಕಟ್ಟಡ ಶೈಲಿ ಮತ್ತು ಒಂದೇ ರೀತಿಯ ಗುಣಮಟ್ಟದ ಆಹಾರ ನೀಡುವುದು ಈ ಹೋಟೆಲ್ ವಿಶೇಷವಾಗಿದ್ದು, ಇದೀಗ ಚಿಕ್ಕಬಳ್ಳಾಪುರದಲ್ಲಿ ತಿಂಡಿ ಮತ್ತು ಊಟಕ್ಕಾಗಿ ಹೆಚ್ಚು ತಲೆಕೆಡಿಸಿಕೊಳ್ಳುವಂತಿಲ್ಲ. ನಿಮಗೆ ಅತ್ಯುತ್ತಮವಾದ ಅನುಭವವನ್ನು ಕೊಡುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಇಡೀ ಸಂಸ್ಥೆ ಮಾಡ್ತೀವಿ. ಎಲ್ಲರೂ ಬನ್ನಿ, ನಮ್ಮ ಹೋಟೆಲ್ನಲ್ಲಿ ಊಟ ಮಾಡಿ. ಏನಾದರೂ ತಪ್ಪಿದರೆ ಹೀಗಲ್ಲ ಹೀಗೆ ಅಂತೇಳಿ ನಾವೆಲ್ಲ ನಿಮ್ಮ ಮನೆ ಮಕ್ಕಳು ತಿದ್ಕೊಳ್ಳೋಂಥ ಮನಸ್ಥಿತಿ ನಮಗಿದೆ. ಒಂದು ಉತ್ತಮವಾದ ಹೋಟೆಲನ್ನು ಕೊಟ್ಟಿದ್ದೀವಿ. ಅದರಲ್ಲಿ ತಾವೂ ಸಹ ಭಾಗಿದಾರರಾಗಿ ನಮ್ಮನ್ನು ಹರಿಸಿ ನಮ್ಮ ಒಂದು ವ್ಯಾಪಾರವನ್ನು ವೃದ್ಧಿ ಮಾಡೋದಕ್ಕೆ ನೀವೆಲ್ಲರೂ ನಮಗೆ ಸಹಕರಿಸಿ ಅಂತ ಈ ಮುಖಾಂತರ ಕೇಳ್ಕೊಳ್ತೇವೆ. ಇದು ತುಂಬ ಸರಳವಾಗಿ ಸಿಂಪಲ್ಲಾಗಿ ನಾವಿವತ್ತು ಒಂದು ಓಪನಿಂಗನ್ನು ಮಾಡಿದ್ದೀವಿ. ಯಾವುದೇ ಗೆಸ್ಟನ್ನು, ಯಾವುದೇ ಒಂದು ಸಂಬಂಧಿಕರನ್ನು, ಯಾವುದೇ ಸ್ನೇಹಿತರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ. ಎಲ್ಲರಲ್ಲೂ ನಾನು ಕ್ಷಮೆ ಕೇಳ್ತೀನಿ. ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು. ಸಂದೀಪ್ ರೆಡ್ಡಿ ಮತ್ತು ಅಮರ್ ಅವರು ಏನು ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ, ಆವತ್ತು ನಮ್ಮನ್ನೆಲ್ಲರನ್ನೂ ಕರೀತಾರೆ, ನಾವೆಲ್ಲರೂ ಸೇರಿ ಸಂಭ್ರಮವಾಗಿ ಆಚರಿಸ್ಬೇಕು ಅನ್ನೋದಿತ್ತು. ಆದರೆ ನಮ್ಮಿಬ್ಬರಿಗೂ ಕೆಲಸದ ಒತ್ತಡ ಜಾಸ್ತಿ ಇದ್ದಿದ್ದರಿಂದ ಮತ್ತು ನಮ್ಮ ಏನು ಹಿತೈಷಿಗಳು, ಸ್ನೇಹಿತರು, ಸಂಬಂಧಿಕರ ಪಟ್ಟಿ ತುಂಬ ದೊಡ್ಡದಿರೋದ್ರಿಂದ ಸಾವಿರಾರು ಜನಗಳನ್ನು ನಾವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇನ್ವೈಟ್ ಮಾಡೋದಕ್ಕೆ ನಮಗೆ ಸಮಯ ಸಾಕಾಗದೇ ಇದ್ದಿದ್ದರಿಂದ ಕೊನೆಗೆ ನಾವಿಬ್ಬರು ಡಿಸೈಡ್ ಮಾಡಿ ಏನಂತಂದರೆ, ಈಗಾಗಲೇ 3-4 ತಿಂಗಳಿಂದನೇ ಓಪನ್ ಆಗಬೇಕಾಗಿತ್ತು ಹೋಟ್ಲೆಲ್ಲ ಪ್ರಾರಂಭ ಆಗೋದಕ್ಕೆ. ಮಾಡೋಣ ಫಂಕ್ಷನ್ನು, ನಾಳೆ ಮಾಡೋಣ ಅಂಥೇಳಿ ನಮ್ಮಿಬ್ಬರಿಗೂ ಸಮಯದ ಒತ್ತಡ ಇದ್ದಿದ್ದರಿಂದ ಅದು ಹಂಗೇ ಮುಂದಕ್ಕೆ ಹೋಗ್ತಾ ಬಂತು. ಸೊ ವ್ಯಾಪಾರದಲ್ಲಿ ಇದು ಒಳ್ಳೆಯದಲ್ಲ ಅಂಥೇಳಿ ತಕ್ಷಣವೇ ಪ್ರಾರಂಭ ಮಾಡೋಣ ಅಂಥೇಳಿ ಇವತ್ತು ನಾವು ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ದೀವಿ. ಯಾರನ್ನೂ ಕರೆದಿಲ್ಲ ಅಂತ ದಯವಿಟ್ಟು ಯಾರು ಏನು ಅಂದ್ಕೊಳೋದು ಬೇಡ. ಆ್ಯಕ್ಚುಲಿ ಯಾರನ್ನೂ ಕರೆದಿಲ್ಲ. ಇವನ್ ನನ್ನ ವೈಫ್ ಆಗಲಿ ಅವ್ರ ವೈಫ್ ಆಗಲಿ ಕೂಡ ಸಹ ಬಂದಿಲ್ಲ. ಅವರು ಸಹ ನಿಮ್ಮ ಹಾಗೆ ಯಾರಾದರೂ ಗ್ರಾಹಕರಾಗಿ ಬಂದು ಹೋಗ್ತಾರೆ, ಅಷ್ಟು ಬಿಟ್ಟರೆ ಯಾರೂ ಇಲ್ಲಿ ಸ್ಪೆಷಲ್ ಇನ್ವೈಟೀಸ್ ಇಲ್ಲ. ತುಂಬ ದೊಡ್ಡವರೆಲ್ಲ ವಿಜಯೇಂದ್ರಣ್ಣನಿಂದ ಹಿಡಿದು, ನಿರ್ಮಲಾನಂದ ಸ್ವಾಮಿಗಳಿಂದ ಹಿಡಿದು, ಏನು ನಮ್ಮ ವಿಶ್ವಣ್ಣನಿಂದ ಹಿಡಿದು, ಈವನ್ ನಮ್ಮ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವ್ರನ್ನೂ ಕರಿಬೇಕು ಅನ್ನೋದು ತುಂಬ ಆಸೆ ಇಟ್ಕೊಂಡಿದ್ವಿ. ಆ ರೀತಿಯ ಪಟ್ಟಿ ದೊಡ್ಡದಿದ್ದರಿಂದ ನಾವು ಕರೆಯೋಕ್ಕಾಗಿಲ್ಲ. ಒತ್ತಡ ಜಾಸ್ತಿ ಇತ್ತು. ಅದಕ್ಕೋಸ್ಕರ ದಯವಿಟ್ಟು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಾರ್ವಜನಿಕ ಜೀವನದ 50ನೇ ವರ್ಷದ ಅಭಿಮಾನೋತ್ಸವವನ್ನು ಮೇ 9ರಂದು ಚಿತ್ರದುರ್ಗ ಜಿಲ್ಲೆಯ ಮಾದರ ಚೆನ್ನಯ್ಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾರಂಭಕ್ಕೆ ಗೌರಿಬಿದನೂರು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಡಿಯೂರಪ್ಪ ಅಭಿಮಾನಿಗಳು ಆಗಮಿಸಬೇಕು ಎಂದು ಬಿಜೆಪಿ ಮುಖಂಡರು ಕೋರಿದರು. ಗೌರಿಬಿದನೂರು ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಜಿಲ್ಲೆಯಾದ್ಯಂತ ಸಿದ್ಧತೆಗಳು ನಡೆಯುತ್ತಿವೆ. 5 ವಿಧಾನಸಭಾ ಕ್ಷೇತ್ರಗಳಿಂದ ಜನರು ಚಿತ್ರದುರ್ಗದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಹೋಗಬೇಕು.
ಪಕ್ಷದ ಸಂಘಟನೆ, ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡಿದ ವ್ಯಕ್ತಿ BS ಯಡಿಯೂರಪ್ಪ ಅಭಿನಂದನಾ ಸಮಾರಂಭಕ್ಕೆ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ. ಗೌರಿಬಿದನೂರು ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಜೊತೆಗೆ ಚರ್ಚೆ ಮಾಡಿದ ಹಿನ್ನೆಲೆಯಲ್ಲಿ ಈ ಥರದ್ದು ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರ್ತದೆ. ಆ ಹಿನ್ನೆಲೆಯಲ್ಲಿ ಅಧ್ಯಕ್ಷರ ಗಮನಕ್ಕೂ ತಂದ ನಂತರ ಕೆಲವು ವಿದ್ಯಮಾನಗಳು ನಮ್ಮ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತುಬದ್ಧ ರಾಜಕೀಯ ಸಂಘಟನೆಯಾಗಿದ್ದು ತಂದೆ ಆದಂಥ ಸಂವಿಧಾನ ಮತ್ತು ನಿಯಮಾವಳಿಗಳನ್ನು ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ತಮ್ಮದೇ ಆದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಆಯೋಜನೆ ಮಾಡ್ತಿದ್ದಾರೆ. ಬಹುಶಃ ತಾವು ಇತ್ತೀಚಿನ ದಿನಗಳಲ್ಲಿ ತಾವು ಪತ್ರಿಕರ್ತರು ನೋಡಿದ್ದೀರ ಏನೇನು ಆಗ್ತಾ ಇದೆ ಬೆಳವಣಿಗೆಗಳು. ಆ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ನಡಿಬೇಕು ಅಂದರೆ ಪಕ್ಷದ ಚಿಹ್ನೆ ಆಗಿರ್ಬೋದು, ಪಕ್ಷದ ಹೆಸರಾಗಿರ್ಬೋದು, ಪಕ್ಷದ ನಾಯಕರಾಗಿರ್ಬೋದು, ಅವರ ಫೋಟೋಗಳನ್ನು, ಭಾವಚಿತ್ರಗಳನ್ನು ಏನೇ ಹಾಕ್ಕೊಳ್ಬೇಕು ಅಂದರೆ ಮಂಡಲದ ಅಧ್ಯಕ್ಷರ ಅನುಮತಿ ಅಥವಾ ಜಿಲ್ಲಾಧ್ಯಕ್ಷರ ಅನುಮತಿ ಇಲ್ಲದೆ ಆ ವೇದಿಕೆಯನ್ನು ಯಾರೂ ಬಳಸೋ ಹಾಗಿಲ್ಲ. ಅದು ಪಕ್ಷದ ಶಿಸ್ತಿನ ವಿರುದ್ಧ. ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ಇದು ಮಾಡ್ತಾ ಇದ್ದಾರೆ ಗಮನಕ್ಕೆ ಮುಂದಿನ ದಿವಸದಲ್ಲಿ ರಾಜ್ಯದ ಗಮನಕ್ಕೂ ಮತ್ತು ಜಿಲ್ಲೆಯ ಗಮನಕ್ಕೂ ಈಗಾಗಲೇ ಒಂದಷ್ಟು ಹೋಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಶಿಸ್ತು ಸಮಿತಿ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥವರು ಅದಕ್ಕೆ ತೆಗೆದುಕೊಳ್ತಾರೆ. ಈಗಾಗಲೇ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರು ಅಧಿಕಾರವನ್ನು ಸ್ವೀಕರಿಸ ಮಾಡುವಂಥ ಸಂದರ್ಭದಲ್ಲಿ ಅವರೇನು ಹೇಳಿದರು, 4 ಬಾರಿ ಗುಜರಾತಿನ ಮುಖ್ಯಮಂತ್ರಿಗಳಾಗಿ, 3 ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾದ ನಂತರ ನಮ್ಮ ಪ್ರಧಾನಮಂತ್ರಿಗಳಿಗೆ ಹೋಲಿಕೆ ಮಾಡಿದರೆ ವಯಸ್ಸಿನಲ್ಲಿ, ಅನುಭವದಲ್ಲಿ ಚಿಕ್ಕವರಾದ್ರೂ ಸಹ ಪಕ್ಷ ಒಬ್ಬ ಅಧ್ಯಕ್ಷ ಅಂದರೆ ಏನು ಗೌರವ ಕೊಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಾನ್ಯ ಪ್ರಧಾನಮಂತ್ರಿಗಳೇ ಅವ್ರನ್ನ ಸ್ವತಃ ಕರ್ಕೊಂಡು ಹೋಗಿ ಒಂದು ಚೇರ್ನ ಮೇಲೆ ಕೂಡಿಸಿ ಹಿ ಈಸ್ ಮೈ ಬಾಸ್ ಅಂತ ಹೇಳ್ತಾರೆ. ಅಂದರೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಿಗೆ ಒಬ್ಬ ಪ್ರಧಾನಮಂತ್ರಿಯಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನವರೆಗೂ ನಾವು ಏನು ಅವನಿಗೆ ಗೌರವವನ್ನು ಕೊಡಬೇಕು, ಅದು ಭಾರತೀಯ ಜನತಾ ಪಕ್ಷದ ಶಿಸ್ತು. ಆ ಹಿನ್ನೆಲೆಯಲ್ಲಿ ಈ ಶಿಸ್ತನ್ನು ವೈಯಕ್ತಿಕವಾಗಿ ಯಾರೇ ಬಳಸ್ಕೊಳ್ಳೋದಕ್ಕೆ ಮಾಡಿದ್ರು ಅದು ನಾವು ಖಂಡನೆಯನ್ನು ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಸಹಿಸೋದಿಲ್ಲ. ಮುಂದಿನ ದಿವಸದಲ್ಲಿ ಇದು ಆಗೋದಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಇದಕ್ಕೆ ಸಂಬಂಧಪಟ್ಟವರು ಸಹ ಯೋಚನೆಯನ್ನು ಮಾಡಬೇಕು. ಈ ಥರದ ಅಧ್ಯಕ್ಷರ ಅನುಮತಿ ಇಲ್ಲದೆ ಮಂಡಲದ ಅಧ್ಯಕ್ಷರು ಯಾವುದೇ ಆಗಲಿ ಪಕ್ಷದಲ್ಲಿ ಒಂದು ಸಲ ಅಧ್ಯಕ್ಷರು ಅಂದ ನಂತರ ಅಧ್ಯಕ್ಷರ ತೀರ್ಮಾನವೇ. ಮಾರ್ಕೆಟ್ ಮೋಹನ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿಯಾದ BSY ಯಡಿಯೂರಪ್ಪನವರು ಸಂಪೂರ್ಣ ಸಾರ್ಥಕತೆ ಜೀವನ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ರೈತರಿಗೆ ಶಾಶ್ವತವಾದ ಕೆಲಸಗಳನ್ನು ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಬಾಂಡ್ ಹಾಗೂ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಅವರ ಅಧಿಕಾರ ಅವಧಿಯಲ್ಲಿ ಮಾಡಿದ್ದಾರೆ ಎಂದರು. ಸಂಪೂರ್ಣ ಸಾರ್ಥಕ ಜೀವನ ಅಂತೇಳಿ ಒಂದು ಅಭಿಮಾನೋತ್ಸವ ನಡೆದ ಅಭಿಮಾನಿಗಳಿಂದ. ಯಾಕಂದರೆ ದೇಶದಲ್ಲೇ ಯಾರೂ ರೈತ ಬಜೆಟ್ ಕೊಟ್ಟಿರಲಿಲ್ಲ. ಫಸ್ಟ್ ಕರ್ನಾಟಕದಲ್ಲಿ ಕೊಟ್ಟಿದ್ದು ನಮ್ಮ ಯಡಿಯೂರಪ್ಪನವರಿಗೆ ವಿಶಿಷ್ಟವಾದ ಕರ್ನಾಟಕದ ಜನತೆಗೆ ಕೊಡುಗೆ ಕೊಟ್ಟಿದ್ದಾರೆ. ಭಾಗ್ಯಲಕ್ಷ್ಮಿ ಬಾಂಡ್ ಆಗಿರ್ಬೋದು, ಇವತ್ತಿನ ಭಾಗ್ಯಲಕ್ಷ್ಮಿ ಬಾಂಡ್ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಬರ್ತಾರೆ. ಆ ಥರದ ವಿಶೇಷ ಮಕ್ಕಳಿಗೆ ಸೈಕಲ್ ಆಗಿರ್ಬೋದು, ರೈತ ಮಕ್ಕಳಿಗೆ ನ್ಯಾಯ ಒದಗಿಸೋದಾಗಿರ್ಬೋದು, ಎಲ್ಲ ಒಂದು ವಿವಿಧ ರೀತಿಯ ಯೋಜನೆಗಳನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಬೂಕನಕೆರೆ, ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಹುಟ್ಟಿ ಎಲ್ಲೋ ಮಿಲ್ಲಲ್ಲಿ ಕೆಲಸ ಮಾಡಿಕೊಂಡಿದ್ದವರು ಇವತ್ತಿನ ದಿನ ರಾಜ್ಯ ಮುಖ್ಯಮಂತ್ರಿಗಳಾಗಿ, ಮಾಜಿ ಮಂತ್ರಿಗಳಾಗಿ, ಕೇಂದ್ರದಲ್ಲಿ ಒಬ್ಬ ಶಾಸಕಾಂಗ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಅಂಥ ವ್ಯಕ್ತಿಗೆ ಅಭಿಮಾನೋತ್ಸವ ಹಮ್ಮಿಕೊಳ್ಳೋದು ನಮಗೆಲ್ಲ ಮಾಡಲೇಬೇಕು ಅನ್ನೋ ಒಂದು ಇದಿದೆ. ಹಾಗಾಗಿ ಅಭಿಮಾನಿಗಳೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಪಕ್ಷದಿಂದ ಸೂಚನೆ ಇದೆ. ಪಕ್ಷದ ಸೂಚನೆ ಏನು ಕೊಟ್ಟರೆ ಅದು ಮಾಡ್ತೀವಿ. ಹಾಗಾಗಿ ನಮ್ಮ ತಾಲೂಕು ಕಾರ್ಯಕರ್ತರು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಈ ಮೂಲಕ ವಿನಂತಿಸ್ತಾ ಬಂದಿದೆ. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ
ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ಗ್ರಾಮ ಸಭೆ ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ನೋಡಲು ಅಧಿಕಾರಿಯೂ ಆಗಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ಗ್ರಾಮ ಸಭೆ ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿಯೂ ಆಗಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಅರ್ಹ ವಸತಿ ರಹಿತರಿಗೆ ಮತ್ತು ಭೂರಹಿತರಿಗೆ ಮನೆಗಳನ್ನು ಒದಗಿಸಲು ಬದ್ಧವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಗ್ರಾಮ ಸಭೆಗಳ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಎಂದರು. ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರ ಮುಂದೆ ಫಲಾನುಭವಿಗಳ ಪಟ್ಟಿ ಓದಲಾಗುತ್ತದೆ. ಒಂದು ವೇಳೆ ಪಟ್ಟಿಯಲ್ಲಿರುವವರ ಹೆಸರಿನಲ್ಲಿ ಈಗಾಗಲೇ ಜಮೀನು ಅಥವಾ ಮನೆ ಇರುವುದು ಕಂಡುಬಂದಲ್ಲಿ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಬಹುದು. ಅಂತಹ ಅರ್ಜಿಗಳನ್ನು ತಕ್ಷಣ ತಿರಸ್ಕರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಲಭ್ಯವಿಲ್ಲದಿದ್ದಲ್ಲಿ ಪಕ್ಕದ ಗ್ರಾಮಗಳಲ್ಲಿ ಜಮೀನು ಗುರುತಿಸಿ ಲೇಔಟ್ ನಿರ್ಮಿಸುವ ಮೂಲಕ ವಸತಿ ರಹಿತರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ನಡೆಸಿದ ನಂತರವೇ ಅಂತಿಮ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದರು. ನಿಜವಾಗಿ ಅಥವಾ ಯಾರು ವಸತಿ ರಹಿತರಿದ್ದಾರೆ ಅವ್ರನ್ನ ಕ್ರಮಬದ್ಧವಾಗಿ ಆಯ್ಕೆ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಈಗ ಅಕಸ್ಮಾತ್ ಆ ಗ್ರಾಮದಲ್ಲಿ ವಸತಿ ಸರ್ಕಾರದಲ್ಲಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಪಕ್ಕದ ಗ್ರಾಮದಲ್ಲಿ ಕೂಡ ನಾವು ಸರ್ಕಾರಿ ಜಮೀನನ್ನು ಆಯ್ಕೆ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ. ಈಗ ಆಲ್ರೆಡಿ ನಮ್ಮ PDO ಹೇಳಿದ್ದಾರೆ, ಮೊದಲನೇದು ಮಹಿಳಾ ಫಲಾನುಭವ ಆಗಿರಬೇಕು ಗ್ರಾಮ ನಾವು ಕೊಡಬೇಕಾದ್ರೆ. ಎರಡನೇದು ಅವರಿಗೆ ವಾರ್ಷಿಕ ಏನು ಕುಟುಂಬದ ಏನಿದೆ 1,20,000 ವಾರ್ಷಿಕ ಮಿತಿ 1,20,000 ಒಳಗಡೆ ಇರಬೇಕಾಗ್ತದೆ. ಯಾರು ಪುರುಷರಿಗೆ ಯಾರು ಕೊಡ್ಬೋದು ಅಂತಂದರೆ, ಒಂದು ಹಿರಿಯ ನಾಗರಿಕರು, ಮಾಜಿ ಯೋಧರು ಅಥವಾ ವಿಕಲಚೇತನರಾಗಿದ್ದಲ್ಲಿ, ಡಿಸಬಿಲಿಟಿ ಏನಾದ್ರು ವಿಕಲಚೇತನ ಅಂಗವಿಕಲರಾಗಿದ್ದಲ್ಲಿ ಪುರುಷ ಫಲಾನುಭವಿಗಳನ್ನ ಸೌಲಭ್ಯ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಮಾಜಿ ಸೈನಿಕರು ಏನಾರಿಗಿದ್ರೆ ಮೊದಲನೇ ಆದ್ಯತೆಯಲ್ಲಿ ನಾವು ಕೊಡಬೇಕಾಗ್ತದೆ. ಯಾಕಂದರೆ ಸರ್ಕಾರದವ್ರಿಗೆ ದೇಶದ ರಕ್ಷಣೆ ಕೆಲಸ ಮಾಡಿರ್ತಾರೆ. ಮಾಜಿ ಸೈನಿಕರು ಯಾರೋ ನಿಮ್ಮ ಗ್ರಾಮ ಪಂಚಾಯತಿ ಲಿಮಿಟಲ್ಲಿ ಏನೋ ಅರ್ಜಿ ಕೊಟ್ಟೋದ್ರೆ ಮೊದಲನೇ ಆದ್ಯತೆಯಲ್ಲಿ ಯಾರು ಬಂದಿದ್ದಾರೆ ಅದು. ಸೊ ಮಾಜಿ ಸೈನಿಕರು ಯಾರು ಇತ್ತಂದ್ರೆ ಮೊದಲನೇ ಆದ್ಯತೆಯಲ್ಲಿ ನಾವು ಅವ್ರಿಗೆ ಪರಿಗಣಿಸಿ ನಾವು ನಿವೇಶನವನ್ನು ನಿಯಮಾನುಸಾರ ಕ್ರಮವಹಿಸಬೇಕಾಗ್ತದೆ. ನಿವೇಶನ ರಹಿತ ಅರ್ಹ ಫಲಾನುಭವಿಗೆ ಅಡ್ಡವಾಗಿ ನಿವೇಶನ ರಹಿತರ ಸಮೀಕ್ಷೆಯಲ್ಲಿ ಇರಬೇಕು. ಆ ಸಮೀಕ್ಷೆಯಲ್ಲಿ ಅವರ ಹೆಸರು ಬಂದಿರಬೇಕು ಮತ್ತು ಅರ್ಜಿಯನ್ನು ಕೂಡ ಕೊಟ್ಟಿರಬೇಕು. ನಿವೇಶನ ರಹಿತರ ನಿವೇಶನಗಳು ಹಂಚುವಲು ಮಂಜೂರಾದ ಜಮೀನಲ್ಲಿ ರಚಿಸಲಾದ ನಿವೇಶನಗಳನ್ನು ಮುಂದಿನ ಪೀಳಿಗೆಗೆ, ಯಾಕೆಂದರೆ ಅಕಸ್ಮಾತ್ ಕೆಲವು ಖಾಲಿ ಇರ್ತದೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರು ಬಂತಂದ್ರೆ ಅವರು ಕೊಡೋದಕ್ಕೂ ಕೂಡ ಮಾಡಬೇಕಾಗ್ತದೆ. ನಾಗರಿಕ ಸೌಲಭ್ಯ, ಕುಡಿಯುವ ನೀರು, ಅಂಗನವಾಡಿ ಕೇಂದ್ರಗಳು ನಿವೇಶನವನ್ನು ಮೀಸಲಿಡೋದು. ಈಗ ಖಾಲಿ ಸೈಟ್ ಇದೆ, ಕೆಲವರು ಕೊಡಲೇಬೇಕು ಅಂತಂದ್ರೆ ಅದನ್ನು ಅಂಗನವಾಡಿ ಕೇಂದ್ರ ಕಟ್ಟಡಕ್ಕಿರ್ಬೋದು ಅಥವಾ ಆರೋಗ್ಯ ಉಪಕೇಂದ್ರಗಳು ಕಟ್ಟಡಕ್ಕಿರ್ಬೋದು ಅಥವಾ ಕುಡಿಯೋ ನೀರನ್ನು ಸಮಗ್ರ ಬಳಸ್ಕೊಳ್ಳೋಕ್ಕೂ ಕೂಡ ಕೆಲವು ನಿವೇಶನಗಳನ್ನ ನಾವು ಸರ್ಕಾರದ ವತಿಯಿಂದ ಖಾಲಿ ಇಡಬೇಕಾಗ್ತದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ವಿನೋಧ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಸತಿ ಮತ್ತು ನಿವೇಶನ ರಹಿತದಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ವಸತಿ ಮತ್ತು ನಿವೇಶನಕ್ಕಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಂಗೂರ ಸಾರುವ ಮೂಲಕ ಹಾಗೂ ಕರಪತ್ರಗಳ ಮೂಲಕ ಜಾಗೃತಿ ಮೂಡಿಸಲಾಗಿತ್ತು. ಕೇವಲ ಒಂದು ವಾರದಲ್ಲಿ 200ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದರು. ನಾವು ಈಗಾಗಲೇ ಒಂದು ವಾರದ ಮುಂಚೆಯಿಂದನೂ ಎಲ್ಲರಿಗೂ ಗಾಡಿಗಳಲ್ಲಿ ಅನೌನ್ಸ್ ಮಾಡಿ ಅಲ್ಲಲ್ಲಿ ಕರಪತ್ರಗಳನ್ನು ಅಂಟಿಸಿ ಎಲ್ಲರಿಗೂ ಪ್ರಚಾರ ಕೊಟ್ಟಿದ್ವಿ.
ಇಂದಿನ ಶನಿವಾರದಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಿವೇಶನ ರೈತರು ಮತ್ತು ವಸತಿ ರೈತರು ಅರ್ಜಿಗಳನ್ನು ಕೊಡ್ಬೋದು ಅಂತ. ಅದರಂತೆ ನಮಗೆ ಒಂದು ವಾರದಿಂದನೂ ನಾವು ಒಂದೇ ದಿನ ಸ್ಪೀಕರ್ ವಾರದಿಂದ ಯಾರ್ಯಾರು ಅರ್ಜಿಗಳು ತಂದು ಕೊಡ್ತಾ ಇದ್ರೋ ಅದನ್ನೆಲ್ಲ ನಾವು ಒಂದು ಕಡೆ ತಗೊಂಡು ಇಟ್ಕೋತಾ ಇದ್ದೀವಿ. ಅದನ್ನು ಈ ಗ್ರಾಮ ಸಭೆಯಲ್ಲಿ ಅನುಮೋದನೆಯನ್ನು ಪಡೆಯೋದಕ್ಕೋಸ್ಕರ ನೀವು ಎಷ್ಟೋ ಒಂದು ಇವಾಗ 200ಕ್ಕೆ ಹೆಚ್ಚು ಅರ್ಜಿಗಳು ಬಂದಿದೆ. ಅಷ್ಟು ಜನ ಕೊಟ್ಟೋದವರು ಪ್ರತಿಯೊಬ್ಬರು ಮತ್ತೆ ಗ್ರಾಮ ಸಭೆಗೆ ಬರಬೇಕು ಅಂತ ಹೇಳಿದ್ದೀವಿ. ಆದ್ರೂ ತುಂಬ ಜನ ಬಂದಿಲ್ಲ. ಈಗ ನಾವು ಬಂದು ಫಲಾನುಭವಿಗಳಿಗೂ ಹೇಳ್ತಾ ಇದ್ವಿ ಏನು ಕಂಡೀಷನ್ಸ್ ಇರಬೇಕು, ಏನು ಕಂಡೀಷನ್ಸ್ ಇದ್ದರೆ ನೀವು ಅದರಲ್ಲೇ ಅರ್ಹರು. ನೀವು ಅರ್ಜಿ ಕೊಟ್ಟಿದ ತಕ್ಷಣ ನಾನು ಆಯ್ಕೆ ಆಗಿದ್ದೀನಿ ಅನ್ನೋದು ಅದನ್ನ ತಪ್ಪು ಕಲ್ಪನೆ. ಆಯ್ಕೆ ಆಗಬೇಕಂದ್ರೆ ಏನು ಮಾನದಂಡ ಇರಬೇಕು? ಮುಖ್ಯವಾಗಿ ನಾವು ಮಾನದಂಡಗಳಲ್ಲೇ ಈಗ ಕೊಟ್ಟಿರೋ ಅರ್ಜಿಗಳನ್ನೆಲ್ಲ ನಾವು ಇಲ್ಲಿ ನೀವೇ ಹೇಳ್ಬೋದು, ಹೇಳಿದ್ರೇನು ಅದರಲ್ಲಿ ನಾವು ಬೇಕಾ ಬೇಡವಾ ಅಂತ ನಿಮಗೂ ಅಧಿಕಾರ ಇದೆ. ಇವು ನಾನು ಹೇಳಿರೋ ಮಾನದಂಡಗಳನ್ನ ಹೇಳಿಬಿಟ್ಟು ಮತ್ತೆ ಅರ್ಜಿ ಹೋಗ್ತೀವಿ, ಈ ಮಾನದಂಡಕ್ಕೆ ಇವ್ರು ಬರ್ತಾರಾ ಇಲ್ವಾ ಅಂತ. ಮುಖ್ಯವಾಗಿ ಮಾನದಂಡ ಅಂದರೆ ಎಲ್ಲರೂ ಮಹಿಳಾ ಫಲಾನುಭವಿಗಳಾಗಿರ್ಬೇಕು ಅಂತ ನಮ್ಗೆ ಅರ್ಜಿ ಹಾಕೋರೆಲ್ಲ. ಮತ್ತು ಪುರುಷರು ಯಾರು ಹಾಕ್ಬೋದು ಅಂತ ಒಂದು ಅಂಗವಿಕಲರಾಗ್ಬೋದು, ಹಿರಿಯ ನಾಗರಿಕರಾಗ್ಬೋದು, ವಿದುರ ಇರ್ತಾರಲ್ಲ ಅವ್ರಿಗೆ ಮಾತ್ರ ಪುರುಷ ಫಲಾನುಭವಿಗಳಿಗೆ ಅವಕಾಶ ಇರುತ್ತೆ, ಬೇರೆ ಯಾರಿಗೂ ಇರೋದಿಲ್ಲ. ಮತ್ತು ಈ ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದು ಏನಂದರೆ ಯಾರು ಎಲಿಜಿಬಲ್ಲು, ವಸತಿ ರೈತರಿಗೆ ಯಾರು ನಿವೇಶನ ರೈತರಿಗೆ ಯಾರು ಎಲಿಜಿಬಲ್. ನಿವೇಶನ ರೈತರು ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲೇ ಯಾವುದೇ ಮೂಲೆಯಲ್ಲಾದರೂ ಅವ್ರಿಗೆ ನಿವೇಶನ ಇರಬಾರ್ದು, ಭೂಮಿ ಇರಬಾರ್ದು, ಸರ್ವೆ ನಂಬರ್ ಜಾಗ ಆಗಲಿ ನಿವೇಶನ ಆಗಲಿ ಅವರ ಹೆಸರಲ್ಲಾಗಲಿ ಅವ್ರ ಕುಟುಂಬಸ್ಥರ ಹೆಸರಲ್ಲಾಗಲಿ ಇರಬಾರ್ದು. ಅದೇನಾದರೂ ಇದ್ದರೆ ಅವರ ಅಪ್ಲಿಕೇಶನ್ನ ನಾವು ರಿಜೆಕ್ಟ್ ಮಾಡ್ತೀವಿ, ಅದು ಕನ್ಸಿಡರ್ ಆಗೋದಿಲ್ಲ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ದೇವನಹಳ್ಳಿ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ವಕೀಲ ಮಿತ್ರ ಕೃಪಾ ಪೋಷಿತ ನಾಟಕ ಮಂಡಳಿ ದೇವನಹಳ್ಳಿ ತಾಲೂಕು ವಕೀಲರ ಸಂಘದಿಂದ ಎಲ್ಇಡಿ ಪರದೆಯಲ್ಲಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಕಲಾಪ್ರತಿಯುಳ್ಳ ವಕೀಲರು ಪ್ರದರ್ಶಿಸಿದರು. ದೇವನಹಳ್ಳಿ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ವಕೀಲ ಮಿತ್ರ ಕೃಪಾ ಪೋಷಿತ ನಾಟಕ ಮಂಡಳಿ ದೇವನಹಳ್ಳಿ ತಾಲೂಕು ವಕೀಲರ ಸಂಘದಿಂದ ಎಲ್ಇಡಿ ಪರದೆಯಲ್ಲಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಕಲಾ ಪ್ರತಿಭೆಯುಳ್ಳ ವಕೀಲರು ಪ್ರದರ್ಶಿಸಿದರು. ನ್ಯಾಯಾಧೀಶರಾದ ಲಕ್ಷ್ಮಣ ರಾಮು ಕುರಾನಿ, ಪ್ರವೀಣ್ ನಾಯಕ್, ಲೋಕೇಶ್, ಯಶವಂತ್, ವೆಂಕಟೇಶ್ ಅವರು ನಾಟಕ ಉದ್ಘಾಟಿಸಿದರು. ನಂತರ ನ್ಯಾಯಮೂರ್ತಿ ಲಕ್ಷ್ಮಣರಾಮು ಕುರಾಣಿ ಅವರು ಮಾತನಾಡಿ, ಹಳ್ಳಿ ಕಲೆ ನಾಟಕಗಳು ನಶಿಸುತ್ತಿವೆ. ಕಲಾ ಪ್ರತಿಭೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ನಾಟಕ ಕಲೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕು. ಮೊಬೈಲ್ಗಳು ಕೈಗೆ ಬಂದಾಗಿನಿಂದ ರಂಗಕಲೆಗಳಿಗೆ ಹಿನ್ನಡೆಯಾಗುತ್ತಿವೆ. ನಾಟಕ ಪ್ರದರ್ಶನಗಳಿಂದ ಜೀವನ ಶೈಲಿ ಬದಲಾಗಬೇಕು ಎಂದು ಹೇಳಿದರು. ಬಂದಾಗ ಈ ನಮ್ಮ ಹಳ್ಳಿ ಕಲೆ ನಾಟಕ ಅನ್ನೋದು ಮರೆತೋಗ್ತಾ ಇದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಅದನ್ನು ಪ್ರೋತ್ಸಾಹಿಸಿ ಬಳಸಬೇಕೆಂದು ಕೇಳಿಕೊಳ್ತೇನೆ. ಅದರಂತೆ ಈ ದಿನ ನಾಟಕ ಐಎಸ್ ಅವರಿಗೆ ಶುಭಾಗಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಜೊನ್ನಹಳ್ಳಿ ಮುನ್ರಾಜು ನಾಟಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಸಂಘದ ಉಪಾಧ್ಯಕ್ಷ ಕೇಶವಮೂರ್ತಿ ಅವರು ಗಣ್ಯರಿಗೆ ಸ್ವಾಗತಿಸುವುದರ ಮೂಲಕ ವೇದಿಕೆಗೆ ಮೆರುಗು ತಂದುಕೊಟ್ಟರು. ನಾಟಕ ಪ್ರದರ್ಶನದಲ್ಲಿ ದೇವನಹಳ್ಳಿ ತಾಲೂಕು ವಕೀಲ ಮಿತ್ರರು ನಾನಾ ರೀತಿಯಲ್ಲಿ ನಾಟಕದ ಕಲೆಯನ್ನು ಪ್ರದರ್ಶಿಸುವುದರ ಮೂಲಕ ಗಮನ ಸೆಳೆದರು. ಬಂದ್ಬಿಡ ಅಲ್ಲಿ ಕಾಣಿಸಲ್ಲ ಸೈಡು.
ಬೆಸ್ಕಾಂ ಪೊಲೀಸ್ ಇಲಾಖೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕವನ್ನು ವೀಕ್ಷಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿಯೂ ಆರಂಭವಾಯಿತು ಸಮರಾಸ್ ಹೋಟೆಲ್. ಶುಚಿ ಮತ್ತು ರುಚಿಯಾದ ತಿಂಡಿಗೆ ಖ್ಯಾತಿ ಪಡೆದ ಸಮರಾಸ್ ಹೋಟೆಲ್, ಸಂದೀಪ್ ರೆಡ್ಡಿ ಮಾಲೀಕತ್ವದ ಸಮರಾಸ್ ಹೋಟೆಲ್ ಕಾರ್ಯಾರಂಭ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅಭಿಮಾನೋತ್ಸವದಲ್ಲಿ ಭಾಗವಹಿಸಲು ಮನವಿ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಕಾರ್ಯಕ್ರಮ ಗೌರಿಬಿದನೂರಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ವಿನಂತಿ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆ. ಸರ್ಕಾರದ ಯೋಜನೆಗಳ ಮಾಹಿತಿ ಸಾರ್ವಜನಿಕರಿಗೆ ತಲುಪಿಸಲು ಸೂಚನೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.